ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಟಾಕ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಕುಂಭಮೇಳದಲ್ಲಿ 45 ಕೋಟಿಗಿಂತ ಹೆಚ್ಚು ಜನ ಮಿಂದೆದ್ದಿದ್ದಾರೆ. ಇದರ ಹಿನ್ನೆಲೆಯಲ್ಲಿಯೇ ಕುಂಭಮೇಳದ ಬಗ್ಗೆ, ಗಂಗೆ ಬಗ್ಗೆ ರಾಜಕೀಯ ಪಕ್ಷಗಳು ವಾಗ್ವಾದವನ್ನು ಶುರು ಮಾಡಿಕೊಂಡಿವೆ. ಅದರಲ್ಲೂ ಪ್ರಮುಖವಾಗಿ ಗಂಗೆಯ ಶುದ್ಧೀಕರಣದ ಬಗ್ಗೆ ವಾದ ಪ್ರತಿವಾದಗಳು ಹೇಗಿವೆ, ಇದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಕಲೀಗ್ ಹಾಗೆ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಭಾವನಾ. ಪ್ರಶಾಂತ್, 45 ಕೋಟಿಯ ನಿರೀಕ್ಷೆ ಇತ್ತು, ಆದರೆ ನಿರೀಕ್ಷೆಗೂ ಮೀರಿ ಕುಂಭಮೇಳದಲ್ಲಿ ಜನ ಸೇರಿದ್ದಾರೆ. 50 ಕ್ರಾಸ್ ಆಗಿದೆ ಅಂತ ಬಹಳ ವರದಿಗಳು ಬರ್ತಾ ಇವೆ. ಅದರ ಜೊತೆಗೆ ನಾನು ಮೊನ್ನೆ ಕುಂಭಮೇಳಕ್ಕೆ ಹೋದಾಗ, ಕುಂಭಮೇಳ ಮತ್ತು ಕಾಶಿಯಲ್ಲಿ ನೋಡಿದಾಗ, ನಾನು ಈ ಹಿಂದೆ ಹೋಗಿದ್ದ ಕಾಶಿಯ ಗಂಗೆ ಶುದ್ಧಿ ಈಗಿರಲಿಲ್ಲ. ಬಹಳ ನಮ್ಮ ಜನನೂ ಅಷ್ಟೇ ಗಲೀಜು ಮಾಡಿ ಬರ್ತಾರೆ. ಅಲ್ಲಲ್ಲೇ ನನಗೆ ಅರ್ಥ ಆಗದೇ ಇರೋದು, ನಾವು ನೀರಲ್ಲಿ ಮುಳುಗಿ ನಾವು ಹಾಕಿರೋ ಬಟ್ಟೆನ ಬಿಟ್ಟು ಬಂದ್ರೇ ಪುಣ್ಯ ಸಿಗುತ್ತೆ ಅನ್ನೋ ಹುಚ್ಚುತನದಲ್ಲಿ ಜನ ಇವತ್ತಿಗೂ ಬದುಕ್ತಾ ಇದ್ದಾರೆ. ಆಮೇಲೆ ಆ ನೀರಿಗೆ ಸೀರೆನ ಅರ್ಪಣೆ ಮಾಡಲೇಬೇಕು ಅಂತಿದ್ದಾರೆ. ಗಂಗೆಯಲ್ಲಿ ಮಿಂದೆದ್ದು ಬಂದರೆ ಪುಣ್ಯ ಅನ್ನೋದನ್ನು ಯಾವಾಗ ಅರ್ಥ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಒಟ್ಟು ಗಲೀಜು ಮಾಡಿ ಬಂದಿದ್ದಾರೆ. ನಾನು ಕಾಶಿಯಲ್ಲೂ ನೋಡಿದೆ, ಪ್ರಯಾಗ್ರಾಜ್ನಲ್ಲೂ ನೋಡಿದೆ. ಎಲ್ಲ ಕಸವನ್ನು ತೊಗೊಂಡು ಹೋಗಿ ಅಲ್ಲಿ ಹಾಕಲೇಬೇಕು, ಗಂಗೆಗೆ, ಯಮುನೆಗೆ, ಸರಸ್ವತಿಗೆ ಅರ್ಪಣೆ ಮಾಡಲೇಬೇಕು ಅಂತ. ನಾನು ಮೊನ್ನೆ ಹೋದಾಗ ನನಗೆ ನಿಜವಾಗ್ಲೂ ಬೇಜಾರಾಗಿತ್ತು. ಅಂದರೆ ಜನ ಎಷ್ಟು ಹೊಲಸು ಮಾಡಿ ಬರ್ತಾರೆ ಅಲ್ಲಿ ಸುತ್ತಮುತ್ತ ಅಂತ. ಆ್ಯಂಡ್ ಇದರ ಹಿನ್ನೆಲೆಯಲ್ಲಿ ಇವಾಗ ರಾಜಕೀಯ ವಾಗ್ಯುದ್ಧಗಳು ಶುರುವಾಗಿವೆ. ಗಂಗೆ ಮಲಿನ ಆಗಿದ್ದಾಳೆ ಅಂತ. ಆ್ಯಂಡ್ ಅಫ್ಕೋರ್ಸ್ ಗಂಗೆಗೆ ಕಾರ್ಖಾನೆಗಳ ನೀರೇನು ಹರಿತಾ ಇದೆ ಅದರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇವೆ. ಅದೇ ವಿಷಯದ ಬಗ್ಗೆ ಈಗ ರಾಜಕೀಯ ಮೇಲಾಟಗಳು ಶುರುವಾಗಿದೆ. ಭಾವನಾ, ಭಾರತದಲ್ಲಿ ಯಾವ ವಿಷಯದಲ್ಲಿ ರಾಜಕಾರಣ ನಡೆಯಲ್ಲ, ಎಲ್ಲ ವಿಷಯದಲ್ಲೂ ರಾಜಕಾರಣ ನಡೆಯುತ್ತೆ. ಈಗ ಮಹಾಕುಂಭ ಕೂಡ ಕಳೆದ 45 ದಿನಗಳಿಂದ, ಇವತ್ತು ಅಂತಿಮ ದಿನ ಮಹಾಶಿವರಾತ್ರಿ, ಸಂಕ್ರಾಂತಿಯಿಂದ ಮಹಾಕುಂಭ ಶುರುವಾಗಿತ್ತು. ದಿನಕ್ಕೆ 1 ಕೋಟಿ ಜನ ಅಂತ 45 ದಿನ ಹಿಡಿದು 45 ಕೋಟಿ. ಶಾಹಿ ಸ್ನಾನದ ದಿನ 5, 6, 9 ಕೋಟಿವರೆಗೆ ಜನ ಸ್ನಾನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ವರದಿಗಳು ಹೇಳ್ತಾ ಇವೆ. ಹೀಗಾಗಿ ಗಂಗೆ ಮಲಿನವಾದ್ಲು ಅಂತಕ್ಕಂಥ ಒಂದು ಚರ್ಚೆ ರಾಜಕಾರಣದಲ್ಲಿ ಶುರುವಾಗಿದೆ. ಈಗ ಅಖಿಲೇಶ್ ಯಾದವ್ ಯೋಗಿ ಆದಿತ್ಯನಾಥ್ರಿಗೆ ಹೇಳಿದರು, ಮಹಾಕುಂಭವನ್ನು ನಡೆಸಿದ್ರಿ, ಗಂಗೆ ಮಲಿನ ಆಯಿತು ಅಂತಕ್ಕಂಥದ್ದು. ಈ ಕಡೆ ಕಾಂಗ್ರೆಸ್ನವರು ಕೂಡ ನರೇಂದ್ರ ಮೋದಿ ಮತ್ತು ಯೋಗಿ ಮೇಲೆ ಒಂದು ಅಟ್ಯಾಕನ್ನು ಮಾಡ್ತಾಯಿದ್ದಾರೆ. ಆದರೆ ಕುಂಭ ನಡೀತಾ ಇರೋದು ಇದೇ ಮೊದಲನೇ ಬಾರಿ ಏನಲ್ಲ. ನಿಮಗೆ ಆಗಾಗ ನೋಡಿ, ಹಿಂದೆ 10 ಕೋಟಿ 12 ಕೋಟಿ ಜನ ಹೋಗ್ತಾಯಿದ್ರು. ಈಗ ಸ್ಮಾರ್ಟ್ಫೋನ್ಗಳ ಯುಗ, ಜನರಿಗೆ ಎಫರ್ಡಬಿಲಿಟಿ ಇದೆ, ಕನೆಕ್ಟಿವಿಟಿ ಜಾಸ್ತಿ ಆಗಿದೆ. ಆ ಕಾರಣದಿಂದ ಪ್ರಾಯಶಃ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆಯ ನಂತರ ಒಂದು ರೀತಿ ಉತ್ತರ ಪ್ರದೇಶ ಕೂಡ ಟೂರಿಸಮನ್ನು ಡೆವಲಪ್ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಏನು ಪ್ರಚಾರ ಮಾಡ್ತು, ಆ ಪ್ರಚಾರದ ಕಾರಣದಿಂದಲೂ ಕೂಡ ಜನ ದೊಡ್ಡ ಸಂಖ್ಯೆಯಲ್ಲಿ ಪ್ರಯಾಗಕ್ಕೆ ಹೋಗಿದ್ದಾರೆ. ಗಂಗೆಯಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಭಾರತೀಯ ಪರಂಪರೆ. ಅದು ಓಶೋ ಹೇಳ್ತಾ ಇದ್ರು, ಗಂಗೆ ಇಲ್ದಿದ್ರೆ ಭಾರತವನ್ನು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ. ಆದರೆ ನನಗನ್ಸುತ್ತೆ, ಕೇವಲ ಮಹಾಕುಂಭ ನಡೀತು, ಅದು ಯಶಸ್ವಿಯಾಗಿ ನಡೀತು ಅನ್ನುವ ಕಾರಣಕ್ಕೋಸ್ಕರ ಗಂಗೆ ಮಲಿನವಾಗಿದೆ ಅಂತಕ್ಕಂಥ ಚರ್ಚೆ, ಅದು ಕೇವಲ ಒಂದು ಸಂಕುಚಿತ ದೃಷ್ಟಿಯಿಂದ ಗಂಗೆಯ ಶುದ್ಧೀಕರಣವನ್ನು ನೋಡ್ತಕ್ಕಂಥ ಪ್ರಯತ್ನ. ನೋಡಿ, ಭಾರತದಲ್ಲಿ ಗಂಗೆಗೆ ಒಂದು ಇತಿಹಾಸ ಇದೆ, ಗಂಗೆಯ ಶುದ್ಧೀಕರಣದ ಮತ್ತು ಮಲಿನತೆಯ ಒಂದು ಇತಿಹಾಸ ಇದೆ. ಈಗ ನೀವು ಗಂಗೋತ್ರಿಯಲ್ಲಿ ಗಂಗೆ ಹುಟ್ಟುತ್ತಾಳೆ, ಗ್ಲೇಸಿಯರ್ನಲ್ಲಿ. ಭಗೀರಥ ಪ್ರಯತ್ನ ಅಂತಕ್ಕಂಥದ್ದು ರೂಪಕದ ದೃಷ್ಟಿಯಿಂದ ಹೇಳೋದು ಯಾಕೆ? ಗಂಗೆ ಗಂಗೋತ್ರಿಯಿಂದ ಹರಿದ್ವಾರಕ್ಕೆ ಏನು ಪ್ಲೇನ್ಸಲ್ಲಿ ಟಚ್ ಆಗ್ತಾರೆ, ಹೆಚ್ಚು ಕಡಿಮೆ 10,000 ಫೀಟ್ನಿಂದ ಕೆಳಗಡೆ ಬರ್ತಾರೆ. ಅದೀಗ ನಾವು ಶಿವನ ಜಡೆಯಿಂದ ಬಂದ್ಲು ಅಂತೆಲ್ಲ ಏನೊಂದು ರೂಪಕವಾಗಿ ಹೇಳ್ತೀವಿ. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಟ್ರಿಬ್ಯೂಟ್ರೀಸ್ ಇವೆ. ಭಾಗೀರಥಿ, ಅಲಕ್ನಂದ, ದೇವಪ್ರಯಾಗದಿಂದ ಹಿಡಿದು ರುದ್ರಪ್ರಯಾಗ್, ಜೋಶಿಮಠ್, ಋಷಿಕೇಶ್, ಹರಿದ್ವಾರದವರೆಗೆ ಬರ್ತಾರೆ. ಭಗೀರಥ ಪ್ರಯತ್ನದ ಅರ್ಥ ಏನಿತ್ತು ಅಂತಂದರೆ, ನೀವು ಯಾವುದೇ ಒಂದು ನೀರು, ಅಗಾಧ ಪ್ರಮಾಣದ ನೀರು 10,000 ಫೀಟ್ ಕೆಳಗಡೆ ಬರುತ್ತೆ ಅಂದರೆ ಭೂಮಿಯಲ್ಲಿ ಸರ್ವನಾಶ ಆಗುತ್ತೆ. ಆ ಕಾರಣದಿಂದ ಭಗೀರಥ ಅಂದರೆ ಶ್ರೀರಾಮನ ಇಕ್ಷ್ವಾಕು ವಂಶ ಏನಿದೆ, ಸಗರನ ಉತ್ತರಾಧಿಕಾರಿ, ರಾಮನ ಪೂರ್ವಜ ಅಂತ ಭಗೀರಥನನ್ನು ನೋಡಲಾಗತ್ತೆ. ಭಗೀರಥ ಬಂಡ್ಗಳನ್ನು ನಿರ್ಮಿಸಿ ಆಗಿನ ಕಾಲದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಗಂಗೆಯನ್ನು ಭೂಮಿಗೆ ತಂದ, ಪ್ಲೇನ್ಸಿಗೆ ತಂದ ಅಂತಕ್ಕಂಥದ್ದು ಅದನ್ನು ರೂಪಕವಾಗಿ ನಾವು ನೋಡ್ತೀವಿ. ಆಗಿನಿಂದಲೂ ಕೂಡ, ಈಗ ನಾವು ಸ್ವತಂತ್ರ ಬಂದ ನಂತರ ಹರಿದ್ವಾರದಲ್ಲೇ ಡ್ಯಾಮ್ಗಳನ್ನು ಕಟ್ಟಿದ್ವಿ, ತೆಹರಿ ಅಣೆಕಟ್ಟನ್ನು ಕಟ್ಟಿದ್ವಿ. ಉತ್ತರಾಖಂಡದಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆಗೋಸ್ಕರ ಅನೇಕ ಡ್ಯಾಮ್ಗಳನ್ನು ಗಂಗೆಯ ಮೇಲೆ ಕಟ್ಟಲಾಗಿದೆ. ಗಂಗೆಯ ಮಲಿನತೆ ಶುರುವಾಗೋದು ಅಲ್ಲಿಂದ. ಅದಾದಮೇಲೆ ಗಂಗೆ ಕಾನ್ಪುರ್ಗೆ ಹರಿದು ಬಿಡ್ತಾಳೆ. ನಾವು ಕಾನ್ಪುರ್ ವೀನು ಚರ್ಮೋದ್ಯೋಗಕ್ಕೆ ಬಹಳ ದೊಡ್ಡ ಕಾರ್ಖಾನೆ ಇರತಕ್ಕಂಥ ಒಂದು ನಗರ. ಆ ಇಡೀ ತ್ಯಾಜ್ಯ ಗಂಗೆಗೆ ಬಂದು ಬೀಳುತ್ತೆ. ಅದಾದಮೇಲೆ
ಪ್ರಯಾಗ್ ಇರ್ಬೋದು, ವಾರಣಾಸಿ ಇರ್ಬೋದು, ಪಟ್ನಾಗೆ ಹೋಗುತ್ತೆ, ಜಾರ್ಖಂಡ್ಗೆ ಹೋಗುತ್ತೆ. ಅಲ್ಲಿಂದ ನಿಮಗೆ ಗಂಗಾಸಾಗರ ಪಶ್ಚಿಮ ಬಂಗಾಳದಲ್ಲಿ ಸೇರುವವರೆಗೂ ಕೂಡ ಸುಮಾರು ಭಾರತದ 40% ಜನ ಡಿಪೆಂಡ್ ಆಗಿರೋದು ಈ ಗಂಗೆಯ ಮೇಲೆ. ಯಾಕೆ ನನಗನ್ಸುತ್ತೆ ನೋಡಿ, ಗಂಗೆಯ ಶುದ್ಧೀಕರಣ ಕೇವಲ ಇಲ್ಲ. ಇದು ಹೆಂಗೆ ಅಂತಂದರೆ, ಈಗ ನಾವು ವಾಯು ಮಾಲಿನ್ಯ ನಾನು ಅನೇಕ ಬಾರಿ ನೋಡಿದ್ದೀನಿ. ದಿಲ್ಲಿಯಲ್ಲಿ ನಾನು ಇಷ್ಟು ವರ್ಷಗಳ ಕಾಲ ಇದ್ದೆ. ದಿಲ್ಲಿ ಇಡೀ ವರ್ಷ ಮಾಲಿನ್ಯತೆ ಇರುತ್ತೆ. ದೀಪಾವಳಿಯ ಪಟಾಕಿ ಹೊಡೆದಕ್ಕೆ ಮಾಲಿನ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳಿದ ಹಾಗೆ, ಮಹಾಕುಂಭ ನಡೆಸಿದ ಕಾರಣದಿಂದ ಗಂಗೆ ಮಲಿನವಾದ್ಲು ಅಂತಕ್ಕಂಥದ್ದು ತುಂಬ ಸಂಕುಚಿತ ದೃಷ್ಟಿಯಿಂದ ಬೈಫರ್ಕೇಟ್ ಮಾಡಿ ನೋಡ್ತಕ್ಕಂಥ ಒಂದು ಪ್ರಯತ್ನ ಅಷ್ಟೇ. ಗಂಗೆಯ ಶುದ್ಧೀಕರಣ ಕೇವಲ ಸರ್ಕಾರಗಳಿಂದ ಸಾಧ್ಯ ಆಗಲ್ಲ. ಸುಮಾರು 2700 ಕಿಲೋಮೀಟರ್ನಷ್ಟು ಗಂಗೆ ಹರಿತಾಳೆ. ಬರೀ ನಿಮಗೆ ಗಂಗೋತ್ರಿಯಿಂದ ಹರಿದ್ವಾರ್ಗೆ ಐ ಥಿಂಕ್ ಅರೌಂಡ್ 280-290 ಕಿಲೋಮೀಟರ್ಸ್. ಅಲ್ಲಿಂದ ನಿಮಗೆ ಹರಿದ್ವಾರದಿಂದ ಗಂಗಾಸಾಗರ ಸೇರುವವರೆಗೆ ಅದು ಎಷ್ಟು ಸಿವೇಜ್ಗಳಿವೆ. ನೀವು ಈಗ ನೋಡಿ, 2009ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ನ್ಯಾಷನಲ್ ಗಂಗಾ ಆ್ಯಕ್ಷನ್ ಪ್ಲ್ಯಾನ್ ಅನ್ನು ತಂತು. ಅದಾದಮೇಲೆ ಮೋದಿ ಬಂದಮೇಲೆ ಹೇಳಿದರು, ಮೋದಿ ನನಗಿನ್ನೂ ನೆನಪಿದೆ, ನಾನು ಅವತ್ತು ವಾರಣಾಸಿಯಲ್ಲಿದ್ದೆ, ಮಾ ಗಂಗಾನೇ ಮುಜೆ ಬುಲಾಯ ಅಂತ ಹೇಳಿದರು. ಅದೊಂದು ಎಮೋಷ್ನಲ್ ಆಗಿರ್ತಕ್ಕಂಥ ಕನೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನ. ಅವರ ಸರ್ಕಾರ ಬಂದ ಮೇಲೆ ನಮಾಮಿ ಗಂಗೆ ಯೋಜನೆ ಅಂತಂದರು. 5 ವರ್ಷಕ್ಕೆ ಸುಮಾರು 20,000 ಕೋಟಿ. ಈಗ 2026ರವರೆಗೆ ಇನ್ನೂ 20,000, ಅಂದರೆ ಸುಮಾರು 40,000 ಕೋಟಿಯಷ್ಟು ಹಣವನ್ನು ನರೇಂದ್ರ ಮೋದಿ ಸರ್ಕಾರ ಗಂಗೆಯ ಶುದ್ಧೀಕರಣಕ್ಕೆ ಖರ್ಚು ಮಾಡ್ತಾ ಇದೆ. ಆದರೆ ಬರೀ ಸರ್ಕಾರಗಳ ಈ ಶುದ್ಧೀಕರಣ ಮಾಡಿದರೆ ಸಾಕಾಗಲ್ಲ. ನೀವು ಈಗಷ್ಟೇ ನೀವು ಕಾಶಿ ಪ್ರಯಾಗ್ ಎಲ್ಲ ಹೋಗಿ ಬಂದಿದ್ದೀರಿ. ಯಾವ ಪ್ರಮಾಣದಲ್ಲಿ ನಾವು ಜನ ಅದನ್ನು ಮಲಿನ ಮಾಡ್ತೀವಿ ಅಂತಕ್ಕಂಥದ್ದು ಅಲ್ಲಿನ ದೃಶ್ಯಗಳು ಹೇಳ್ತಾ ಇವೆ. ಸೋಪು ಶಾಂಪು ತೆಗೆದುಕೊಂಡು, ಆ್ಯಕ್ಚುಲಿ ನೋಡಿ, ನೀವು ಒಂದು ಸ್ವಿಮ್ಮಿಂಗ್ ಪೂಲ್ಗೆ ಹೋದರೆ ಭಾವನಾ, ಸ್ವಿಮ್ಮಿಂಗ್ ಪೂಲ್ ಇಳಿಯೋವಾಗಿನ ಮುಂಚೆ ಆತ ಅಲ್ಲಿನ ಮ್ಯಾನೇಜರ್ ಹೇಳ್ತಾನೆ, ಫಸ್ಟ್ ಸ್ನಾನ ಮಾಡ್ಕೊಂಡು ಬನ್ನಿ, ಆಮೇಲೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ. ಗಂಗೆಗೂ ಕೂಡ ಅದೇ ಪದ್ಧತಿ ಇತ್ತು. ಮೊದಲು ಸ್ನಾನ ಮಾಡಿ ಮತ್ತೆ ಗಂಗೆಗೆ ಅಲ್ಲಿ, ಅಂದರೆ ಭಾರತದ ಪರಂಪರೆಯಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡೋದಂದರೆ ಅದಕ್ಕೊಂದು ರೀತಿಯಾಗಿರ್ತಕ್ಕಂಥ ಶುದ್ಧೀಕರಣದ ಶಕ್ತಿ ಇರೋದರಿಂದ ನಿಮ್ಮ ಪಾಪಗಳನ್ನು ತೊಳ್ಕೊರಿ ಅನ್ನುವ ಕಾರಣಕ್ಕೋಸ್ಕರ ಗಂಗೆಯ ಸ್ನಾನದ ಒಂದು ಪರಂಪರೆ ಶುರುವಾಯಿತು. ಈಗ ಹೆಂಗೆ ಅಂತಂದರೆ ಅಲ್ಲೇ ಹೋಗೋದು, ಶಾಂಪು ತೆಗೆದುಕೊಂಡು ಹೋಗೋದು, ನೀವು ಹೇಳಿದಂತೆ ಬಟ್ಟೆಯನ್ನು ಅಲ್ಲಿ ಬಿಟ್ಟು ಬರೋದು. ಪ್ರಶಾಂತ್ ಲೈಫಲ್ಲಿ ನಾನು ಸ್ನಾನನೇ ಮಾಡಿಲ್ಲ ಅನ್ನೋ ರೇಂಜ್ಗಳು ಸ್ನಾನ ಮಾಡ್ತಾರೆ. ನನಗೆ ತುಂಬ ದುಃಖದಿಂದ ನಾನು ಈ ಮಾತು ಹೇಳ್ತಾ ಇದ್ದೀನಿ. ನಮ್ಮ ತಂದೆ ಗಂಗಾ ಕಾರಿಡಾರ್ ಆಗೋದಕ್ಕೆ ಮುಂಚೆ ಗಂಗಾ ತಟಗಳನ್ನು ನೋಡ್ಕೊಂಡು ಬಂದವರು. ದುರದೃಷ್ಟನ ನಾನು ಹೋಗೋಕ್ಕಾಗಲಿಲ್ಲ ಆವಾಗ. ಅದಾದಮೇಲೆ ಗಂಗಾ ಕಾರಿಡಾರ್ ಆದಾಗ ನಾವು ಹೋದಾಗ ಮೊದಲನೇ ಸಲಕ್ಕೆ ತುಂಬ ಫ್ಲಡ್ ಬಂದುಬಿಟ್ಟಿತ್ತು. ಬಟ್ 2ನೇ ಸಲ ಹೋದಾಗಲೂ ನನಗೆ ಖುಷಿ ಆಯಿತು. ಅಂದರೆ ಅಂದುಕೊಂಡಷ್ಟು ಅಥವಾ ಈ ಹಿಂದಿನ ದೃಶ್ಯಗಳಷ್ಟು ಕೆಟ್ಟದಾಗಿ ಗಂಗೆ ತಟಗಳಿಲ್ಲ ಅಂತ. ಬಟ್ ಇವತ್ತು ನಾನು ಲಾಸ್ಟ್ ಟೈಮ್ ಹೋದಾಗ ನನಗೆ ಬೇಜಾರಾಗಿದ್ದು ಜನನೇ ಗಲೀಜು ಮಾಡೋದಲ್ಲಿ. ಇರೋದ್ರಲ್ಲಿ ಬಹಳ ವ್ಯವಸ್ಥೆಗಳನ್ನು ಮಾಡ್ತಾನೇ ಇರ್ತಾರೆ, ಕ್ಲೀನ್ ಮಾಡಿಸ್ತಾನೇ ಇರ್ತಾರೆ. ಎಷ್ಟು ಅಂತ ಒಂದು ವ್ಯವಸ್ಥೆ ಕ್ಲೀನ್ ಮಾಡೋಕ್ಕಾಗತ್ತೆ, ಎಷ್ಟು ಅಂತ ಜನ ಕಷ್ಟಪಡೋಕ್ಕಾಗತ್ತೆ. ನಾವು ನಮಗೆ ಅರಿವಿರಬೇಕು, ನಾವು ಹೋಗ್ತಾ ಇರೋ ಜಾಗ ಎಂತಹದ್ದು, ಅಲ್ಲಿ ಪವಿತ್ರತೆಯನ್ನು ಹೆಂಗೆ ಕಾಪಾಡಬೇಕು ಅಂತ. ಬಟ್ಟೆ ನಾನು ಹಾಕೊಂಡ್ಬಂದಿರೋ ಬಟ್ಟೆ ಅಲ್ಲಿ ಬಿಟ್ರೇನೆ, ಗಂಗೆ ಒಳಗಡೆ ಬಿಟ್ರೇನೆ ನನ್ನ ಪಾಪಗಳು ಮುಗಿಯುತ್ತೆ ಅನ್ನೋದು ಶವಗಳನ್ನು ಬಿಡೋದು. ಆಮೇಲೆ ಸೋಪುಗಳನ್ನು ಹಾಕಿ ಉಜ್ಜತಾನೇ ಇರ್ತಾರೆ. ನನಗೆ ಅರ್ಥವೇ ಆಗಲ್ಲ. ನೀವು ಪುಣ್ಯ ಸ್ನಾನ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ. ನಾನು ಪ್ರಯಾಗ್ರಾಜ್ನಲ್ಲೂ ಅದನ್ನು ನೋಡ್ತಾ ಇದ್ದೆ. ಗಂಗೆ ತಟಕ್ಕೆ ಕಾಲಿಟ್ಟರೆ ನೀವು, ಅಂದರೆ ಯಮುನಾ ದಡ ಅಥವಾ ಸಂಗಮ ಮಧ್ಯದಲ್ಲಿದೆ ಬಿಡಿ, ಗಂಗಾ ಅಥವಾ ಯಮುನಾ ತಟಗಳಿಗೆ ಹೋದರೆ ನೀವು ಬಟ್ಟೆಗಳ ಕಾಲಿಗೆ ಸಿಗುತ್ತವೆ. ಅದನ್ನು ಜನನೂ ಅರ್ಥ ಮಾಡ್ಕೊಳ್ಬೇಕು. ಇಟ್ಸ್ ನಾಟ್ ಓನ್ಲಿ ಸರ್ಕಾರ. ಆ್ಯಂಡ್ ಸರ್ಕಾರದಿಂದ ಆಗಬೇಕಾಗಿರೋ ಕ್ರಮಗಳೇನು, ಒಂದು ಕ್ಲೆನ್ಲಿನೆಸ್ ಆಗಬೇಕು, ಇನ್ನೊಂದು ತ್ಯಾಜ್ಯಗಳು, ಯಾವ ಕೈಗಾರಿಕೆಗಳಿಂದ ತ್ಯಾಜ್ಯಗಳು ಹೋಗ್ತಾ ಇದೆಯೋ ಅದರ ಕಂಟ್ರೋಲ್ ಆಗಬೇಕಾಗತ್ತೆ. ಅದನ್ನು ಸರ್ಕಾರ ಮಾಡಬೇಕು, ಇನ್ನೂ ಮಾಡಬೇಕಾಗಿದೆ. ನೋಡಿ, ಇಷ್ಟು 10-11ನೇ ವರ್ಷ ಮೋದಿ ಸರ್ಕಾರ ಬಂದು ಇಲ್ಲಿವರೆಗೆ 23-24% ಮಾತ್ರ STPsಗಳಿವೆ, ಸಿವೇಜ್ ನೀವೇನು ಇದು ಮಾಡ್ತಾರಲ್ವ, ಆ ಪ್ಲ್ಯಾಂಟ್ಸ್ಗಳ ಸಂಖ್ಯೆ ಬರೀ 23% ಇದೆ. ಅದರ 60-70%ಗೆ 2026-27ರವರೆಗೆ ಹೋದರೆ ಗಂಗೆಯ ನೀರಿನ ಶುದ್ಧೀಕರಣ ಸಾಧ್ಯ. ಈಗೇನಾಗ್ತಾ ಇದೆ, ಈಗ ಪ್ರಯಾಗದಲ್ಲಿ ಈಗ ಮಹಾಕುಂಭ ನಡೀತಾ ಇದೆ. ಮೊದಲು ನಾನು ಹೋದಾಗ 2 ಕಿಲೋಮೀಟರ್ 2.5 ಕಿಲೋಮೀಟರ್ ಘಾಟ್ಗಳಿದ್ವು. ಈಗ ಅವು ಸುಮಾರು 10 ಕಿಲೋಮೀಟರ್ 12 ಕಿಲೋಮೀಟರ್ ಘಾಟ್ಗಳಿವೆ. ಅಂದರೆ ಸ್ನಾನ ಮಾಡುವವರ ಸಂಖ್ಯೆ ಕೂಡ ಗಣನೀಯವಾಗಿ ಜಾಸ್ತಿ ಆಗಿದೆ. ಅಲ್ಲಿ ಒಂದು ಇಸ್ರೇಲ್ ತಂತ್ರಜ್ಞಾನದ ಒಂದು ಮಷೀನನ್ನು ತಂದುಬಿಡ್ತಾರೆ. ಈಗ ನೀವು ಕಾಶಿಯಲ್ಲೂ ನೋಡಿರ್ಬೋದು. ಹೌದು, ಕಾಶಿ ನರೇಂದ್ರ ಮೋದಿ ಪ್ರಧಾನಿಯಾದ ತಕ್ಷಣ ಇಸ್ರೇಲ್ನಿಂದ ಒಂದು ಮಷೀನ್ ಬಂತು. ಅದು ಕಾಶಿಯ ಘಾಟ್ನ ಸುತ್ತಮುತ್ತಲೂ ಓಡಾಡ್ತಾ ಇರುತ್ತೆ. ನೀವು ಗಂಗೆಯ ಶುದ್ಧೀಕರಣ ಅಂತಂದರೆ ಜನ ಹೋಗ್ತಾರೆ ಕಾಶಿ ಪ್ರಯಾಗ್
ಇಲ್ಲಿ ಸ್ನಾನ ಮಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಆ ಭಾಗದ ಶುದ್ಧೀಕರಣ ಅಷ್ಟೇ ಅಲ್ಲ. ಅಲ್ಲ ನಾನು ಹೇಳಿದಂತೆ ನೀವು ಡ್ಯಾಮ್ನಿಂದ ಏನು ಕಲುಷಿತ ಆಗತ್ತೆ ನೀವು ಅದನ್ನು ತಡಿಲಿಕ್ಕಾಗಲ್ಲ. ನೀವು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಲೇಬೇಕು. ಅದೆಲ್ಲವೂ ಮಾಡ್ತಾ ತ್ಯಾಜ್ಯಗಳನ್ನು ನೇರವಾಗಿ ಗಂಗೆಗೆ ಬಿಡದೆ ಆ ಒಂದು ನೀರನ್ನು ಸಂಸ್ಕರಣೆ ಮಾಡ್ತಕ್ಕಂಥ ವಿಧಾನ ಏನಿದೆ ಅದು ಇನ್ನೂ ಹೆಚ್ಚೆಚ್ಚು ಅಪ್ಡೇಟ್ ಆಗುತ್ತಾ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯವಸ್ಥೆ. ಈಗ ಹೊಸ ಟೆಕ್ನಾಲಜಿ ನಾವು ಕೊರಿಯಾ ಜಪಾನ್ದಲ್ಲೆಲ್ಲ ಬಂದಿದೆ. ಕೋಸ್ಟಲ್ ಡ್ಯಾಮ್ಸ್ಗಳನ್ನು ಕಟ್ತಾರೆ. ಅಂದರೆ ನೀರನ್ನು ಮೊದಲೇ ಡ್ಯಾಮ್ ಕಟ್ಟೋಲ್ಲ ಅವರು, ಸಮುದ್ರಕ್ಕೆ ಸೇರುವ ಸ್ಥಳದಲ್ಲಿ ಡ್ಯಾಮ್ಗಳನ್ನು ಕಟ್ಟಲಾಗತ್ತೆ. ನೀವು ಆಗ ನೀರನ್ನು ಹೆಚ್ಚೆಚ್ಚು ಇರಿಗೇಷನ್ಗೂ ಬಳಸ್ಕೊಳ್ಬಹುದು ಅನ್ನುವ ಕಾರಣಕ್ಕೋಸ್ಕರ. ಸೊ ಆ ರೀತಿಯ ಟೆಕ್ನಾಲಜಿಗಳನ್ನು ತರಬೇಕಾಗತ್ತೆ. ಅದಕ್ಕೊಂದು ರೀತಿಯ ಬರೀ ಸರ್ಕಾರ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದರೆ ಸಾಕಾಗಲ್ಲ. ನಾನು ಅನೇಕ ಬಾರಿ ಈ ಮಣಿಕರ್ಣಿಕಾ ಘಾಟ್ನಲ್ಲಿ ನೋಡಿದ್ದೀನಿ. ಯಾರಿಗೆ ಸುಡುವ ಒಂದು ಹಣವನ್ನು ಹೊಂದಿಸುವ ಶಕ್ತಿ ಇಲ್ವೋ ಅಥವಾ ನದಿಗೆ ಶವವನ್ನು ಈಗ ಅದು ಸ್ವಲ್ಪ ಕಾಶಿ ಭಾಗದಲ್ಲಿ ಕಡಿಮೆ ಆಗಿದೆ, ಆದರೆ ನಿಮ್ಗೆ ಹಳ್ಳಿ ಭಾಗದಲ್ಲಿ ಇನ್ನೂ ಶವಗಳನ್ನು ನದಿಗೆ ಬಿಟ್ಟರೆ, ಈಗ ಮೊನ್ನೆ ಯಾರೋ ಒಬ್ಬರು ಅರ್ಚಕರು ತೀರ್ಕೊಂಡ್ರಲ್ಲ, ಅವರ ಶವವನ್ನು ಸರಿಯೂ ನದಿಗೆ ಬಿಡಲಾಯಿತು. ಇದು ನಿಶ್ಚಿತವಾಗಿ ಕಡಿಮೆ ಆಗಬೇಕಾಗಿದೆ. ಈಗ ಸ್ನಾನ ಮಾಡೋದಂದರೆ ನೀವು ಹೇಳಿದ್ರಿ ಜನ್ಮಪೂರ್ತಿ ಸ್ನಾನ ಮಾಡಿಲ್ಲ, ಎಲ್ಲ ಪಾಪಗಳನ್ನು ಇಲ್ಲೇ ತೊಳ್ಕೊಂಡ್ಬಿಡ್ತೀನಿ ಅನ್ನುವ ರೀತಿಯಲ್ಲಿ ಶಾಂಪು ಸೋಪ್ಗಳನ್ನು ಬಳಸ್ತಕ್ಕಂಥದ್ದು. ಅದೇ ಕಾರಣದಿಂದಲೇ ತಾನೇ ಒಂದು ಬ್ಯಾಕ್ಟೀರಿಯಾ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ. ಆದರೆ ನನಗನ್ಸುತ್ತೆ ಕೆಲ ಅಂತಾರಾಷ್ಟ್ರೀಯ ಮಾಧ್ಯಮಗಳು, ಕೆಲ ಒಂದು ರೀತಿಯಾಗಿರ್ತಕ್ಕಂಥ ಬುದ್ಧಿಜೀವಿಗಳು ಇಲ್ಲ ಈಗ ಮಹಾಕುಂಭದಿಂದಲೇ ಗಂಗೆ ಮಲಿನ ಆದ್ಲು ಅಂತಕ್ಕಂಥ ಚರ್ಚೆ ಏನಿದೆ ಅದು ತುಂಬ ಸಂಕುಚಿತ ದೃಷ್ಟಿಯಿಂದ ನೋಡ್ತಕ್ಕಂಥ ಚರ್ಚೆ. ಇದಕ್ಕೊಂದು ವ್ಯಾಪಕತೆ ಬೇಕು. ಸರ್ಕಾರ ಮತ್ತು ಜನತೆಯ ಭಾಗಿದಾರಿಯಿಂದ ಮಾತ್ರ ಯಾವುದೇ ನದಿ ಶುದ್ಧ ಆಗ್ಬೋದು. ಯಾಕೆ ಬೆಂಗಳೂರಿನಲ್ಲಿ ವೃಷಭಾವತಿ ನಮಗೆ ಶುದ್ಧ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಈಗ ಅದೇ ಒಂದು ಅಪ್ಲೈ ಮಾಡೋದಾದ್ರೆ ವೃಷಭಾವತಿಯನ್ನು ನೀವು ಅದು ಒಂದು ರೀತಿ ಕೊಳಚೆ ಮೋರಿನೇ ಆಗಿದೆ. ವೃಷಭಾವತಿ ನದಿ ಬಹಳ ಹಿಂದೆ. ಆದರೆ ನನಗನ್ಸುತ್ತೆ ಮಹಾಕುಂಭದ ಸಂದರ್ಭದಲ್ಲಿ ಗಂಗೆ, ಮಹಾಕುಂಭ ಅಂದರೆ ಬರೀ ಹೋಗಿ ಸ್ನಾನ ಮಾಡೋದು, ಒಂದು ಸೆಲ್ಫಿ ಫೋಟೋ ನೀರಿನ ತರ್ಪಣ ಕೊಟ್ಟು ಸೆಲ್ಫಿ ಫೋಟೋ ತಗೊಳ್ಳೋದು ಮಾತ್ರ ಅಲ್ಲ. ನಮ್ಮ ಪರಂಪರೆಯ ಭಾಗವಾಗಿರ್ತಕ್ಕಂಥ ನದಿಗಳಿಗೆ ನಾವು ತಾಯಿಯ ಸ್ಥಾನವನ್ನು ಕೊಟ್ಟಿರ್ತೀವಿ. ತಾಯಿಯನ್ನು ಹೇಗೆ ನೋಡ್ಕೋಬೇಕು, ಅದನ್ನು ಹೇಗೆ ನೋಡ್ಕೊಳ್ಬೇಕು, ಅದರ ಶುದ್ಧೀಕರಣ ಹೇಗಾಗಬೇಕು, ಅದರಲ್ಲಿ ನಮ್ಮ ಪಾತ್ರ ಏನಿರಬೇಕು. ನಾನು ಯುರೋಪ್ನಲ್ಲಿ ಅನೇಕ ನದಿಗಳನ್ನು ನೋಡಿದ್ದೀನಿ, ಜರ್ಮನಿ ಮತ್ತು ಫ್ರಾನ್ಸ್ಗಳಲ್ಲಿ. ಅಲ್ಲಿ ಅವರೇನು ತಾಯಿ ಅಂತ ಭಾವಿಸಲ್ಲ, ಅದರಲ್ಲಿ ನದಿಗಳು ಸ್ವಚ್ಛ ಸುಂದರವಾಗಿರ್ತವೆ. ಇಲ್ಲಿ ನಾವು ಅದನ್ನು ತಾಯಿ ಅಂತ ನೋಡಿ ಆದರೂ ಕೂಡ ನದಿಗಳು ಇಷ್ಟು ಮಲಿನತೆ ಮಾಡ್ಲಿಕ್ಕೆ ನಾವು ಕಳೆದ ಬಾರಿ ನಾನು ಮಲೇಷ್ಯಾಗೆ ಹೋಗಿದ್ದೆ. ಮಲೇಷ್ಯಾದಲ್ಲಿ ಒಂದು ಕೂತ್ಕೊಳ್ಳೋ ಸ್ಪಾಟ್ ಇತ್ತು, ನೀರು ಹರಿತಾ ಇತ್ತು. ನಾನು ಅಂದ್ಕೊಂಡಿದ್ದು ಒಂದು ಚಾನಲ್ ಹರಿತಾ ಇದೆ ಅಲ್ಲಿ ಅಂತ, ಒಂದು ಕಾಲುವೆ ಹರಿತಾ ಇದೆ ಅಂತ. ಅವ್ರು ಹೇಳಿದ್ರು ಸೀವೇಜ್ ನೀರು ಹೋಗ್ತಿರೋದು ಅಂತ. ಸೀವೇಜ್ ನೀರು ಹೋಗ್ತಾ ಇದೆ, ಅಲ್ಲಿ ಅಕ್ಕಪಕ್ಕ ಸಿಟ್ಟಿಂಗ್ ಸ್ಪಾಟ್ ಇದೆ. ಕರೆಕ್ಟ್. ಅಂದರೆ ಆ ಸೀವೇಜ್ ನೀರನ್ನು ಅಷ್ಟು ಶುದ್ಧೀಕರಣಗೊಳಿಸಿ ಹರಿಯೋದಕ್ಕೆ ಬಿಡುತ್ತಿದ್ದಾರೆ. ನಮ್ಮಲ್ಲಿ ಸೀವೇಜ್ ನೀರು ಪಕ್ಕದಲ್ಲಿ ಓಡಾಡೋಕ್ಕೂ ಸಾಧ್ಯ ಇಲ್ಲ, ಮೂಗು ಮುಚ್ಕೊಂಡು ಓಡಾಡಬೇಕು. ಅಂದರೆ ಈ ವ್ಯವಸ್ಥೆಯ ಬಗ್ಗೆ ಮತ್ತು ಈ ರೀತಿಯ ಟೆಕ್ನಾಲಜಿಗಳನ್ನು ಬಳಸ್ಕೊಳ್ಳೋದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ ಸರ್ಕಾರವು. ಅಟ್ ದಿ ಸೇಮ್ ಟೈಮ್ ಜನರು ಕೂಡ ಇದ್ರ ಬಗ್ಗೆ ಗಮನ ಕೊಡಬೇಕು. ಮಹಾಕುಂಭದ ಸಂದರ್ಭದಲ್ಲಿ ನಮ್ಮ ಅಟ್ಲೀಸ್ಟ್ ಮುಂದಿನ ತಲೆಮಾರಿಗೆ ಇದರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಅವಶ್ಯಕತೆ ಇದೆ. ಎಸ್, ಇದರೊಂದಿಗೆ ಇವತ್ತಿನ ನ್ಯೂಸ್ ಟಾಕ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಟಾಕ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.